ನಿಮಗೆ ಯೋಗ್ಯತೆ ಇಲ್ಲ ಅಂತನ್ನುವಂತಹದ್ದು ಕಮ್ಯುನಿಸ್ಟ್, ಕಾಂಗ್ರೆಸ್, ಎಪಿ ಮತ್ತು SP ಮತ್ತು ಇತರೆ ಪ್ರಾದೇಶಿಕ ಪಕ್ಷಗಳು ಇವತ್ತೇನು ಬೆಂಬಲಿಸ್ತಾ ಇದಾವಲ್ಲ, ಇವ್ರು ಯಾರಿಗೂ ಕೂಡ ಇಲ್ಲ. ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಭಾಗವಹಿಸುವಂತ ಯೋಗ್ಯತೆ ಇದೆ, ಚಳವಳಿ ಮಾಡುವಂತ ಹಕ್ಕಿದೆ. ಸೊ ಅವರಿಗೆ ಆ ಆಕ್ರೋಶದಿಂದ, ಸಿಟ್ಟಿನಿಂದ ಕಲ್ಲೆಸ್ತಿದೆ. ಹೌದು, ಮತ್ತೆ ಇನ್ನೇನ್ ಮಾಡಕ್ಕಾಗತ್ತೆ? ಅವರ ವಿದ್ಯಾರ್ಥಿ ಜೀವನವನ್ನೇ ನೀವು ಸೋರಿಕೆಯಿಂದ ಹಾಳು ಮಾಡೋದಾದ್ರೆ ಆ ಸಿಟ್ಟು ಬಂದೇ ಬರುತ್ತೆ. ಆದ್ರೆ ಅದರ ಒಳಗಡೆಗೆ ಇವತ್ತು ಅರಾಜಕತೆ, ದೇಶದ್ರೋಹಿ ಚಟುವಟಿಕೆ ಮಾಡ್ತಾ ಇರುವಂತಹ ಕೆಲವೊಂದು ಶಕ್ತಿಗಳು ಒಳಗಡೆ ಸೇರಿದ್ದು ಇದು ಅಪಾಯಕಾರಿ. ಈ ವಿದ್ಯಾರ್ಥಿ ಚಳವಳಿಗೆ ತುಕಡೆ ಗ್ಯಾಂಗ್, ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಹೇಳುವಂತವ್ರು ಇವ್ರು ಯಾರು? ಇವ್ರಿಗೇನ್ ಸಂಬಂಧ? ಭಾರತಕ್ಕೆ ಯಾಕೆ ತುಕಡೆ ಮಾಡ್ತಾರೆ? ಭಾರತನ್ ತುಕಡೆ ಮಾಡೋರು ನೀವ್ಯಾರು? ಔರಂಗಜೇಬನ ಫೋಟೋ ಹಿಡ್ಕೊಂಡು ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಯಾಕೆ? ಅಲ್ಲಾಹೋ ಅಕ್ಬರ್ ಅಂತನ್ನುವಂಥದ್ದು ಘೋಷಣೆಗಳೇ ಯಾಕೆ? ಆಜಾದಿ ಕಾಶ್ಮೀರ ಆಜಾದಿ ಸಂಬಂಧ ಏನಿದಕ್ಕೆ? ಸೊ ಈ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ನೇಪಾಳ, ಅಮೆರಿಕ, ನೆದರ್ಲ್ಯಾಂಡ್, ಕೆನಡಾ ನಿಮ್ಗೇನ್ ಸಂಬಂಧ? ನಿಮ್ಮ ದೇಶದಲ್ಲಿ ಬೇಕಾದಷ್ಟು ತುಂಬಿ ತುಳುಕ್ತಾ ಇರುವಂತ ಹಗರಣಗಳಿದಾವೆ. ನಮ್ಮ ದೇಶದಲ್ಲಿ ಮೂಗು ತೋರಿಸುವಂತ ಅವಶ್ಯಕತೆ ಇಲ್ಲ. ನೇಪಾಳ ಆಗಲಿ, ಪಾಕ್ ಆಗಲಿ ಅಥವಾ ಬಾಂಗ್ಲಾದೇಶ ಆಗಲಿ. ಈಗ ಈ ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ವ್ಯವಸ್ಥಿತ ಸಂಚು ಕೂಡ ಒಳಗಡೆಗೆ ನುಗ್ಗಿದೆ ಅಂತನ್ನುವಂತಹದ್ದು ಹೇಳ್ತಾ ಇದ್ದೀನಿ. ಸುಮಾರು ಹೆಚ್ಚು ಕಡಿಮೆ 2,500ಕ್ಕಿಂತ ಜಾಸ್ತಿ ಕ್ರಿಮಿನಲ್ಗಳ ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಈಗ ಹೊರಗೆ ಬರ್ತಾ ಇದೆ. ಸೊ ಇವ್ರು ಯಾಕೆ ಬಂದ್ರು ಒಳಗಡೆಗೆ? ವಿದ್ಯಾರ್ಥಿಗೆ ಇವ್ರು ಕ್ರಿಮಿನಲ್ಗಳಿಗೆ ಏನ್ ಸಂಬಂಧ? ಪಾಕಿಸ್ತಾನಕ್ಕೆ ಇದಕ್ಕೇನ್ ಸಂಬಂಧ? ಬಾಂಗ್ಲಾ ಮತ್ತು ನೇಪಾಳದ ತರ ಮಾಡ್ತೀವಿ ಅಂತ ಅನ್ನುವಂಥದ್ದು. ಏನ್ ನೇಪಾಳ ಮತ್ತು ಬಾಂಗ್ಲಾದ ತರ ಭಾರತವನ್ನು ಮಾಡ್ತಾರೆ? ಭಾರತ ಬಹಳ ದೊಡ್ಡ ದೇಶ ಇದೆ, ಸಾಕಷ್ಟು ರೀತಿಯ ಇವತ್ತು ಡೆವಲಪ್ಮೆಂಟ್ ಆಗಿದೆ. ಇವರ ಉದ್ದೇಶ ವಿದ್ಯಾರ್ಥಿಗಳ ಹಿತಗೋಸ್ಕರ ಅಲ್ಲ. ಮೋದಿ ಟಾರ್ಗೆಟ್ ಇದೆ, ಹಿಂದುತ್ವ ಟಾರ್ಗೆಟ್ ಇದೆ. ದೇಶ ದ್ರೋಹಿಗಳು ಇವತ್ತು ಈ ರೀತಿ ಒಳಗಡೆ ಹೊಕ್ಕು ಈ RSS ಟಾರ್ಗೆಟ್ ಮಾಡ್ತಾ ಇದೆ. RSS ಗೆ ಮುರ್ದಾಬಾದ್ ಅಂತ ಹೇಳ್ತಾರೆ. ಏನ್ RSS ಏನ್ ಮಾಡ್ತಾ ಇದೆ? ನಿಮ್ಗೆ ತೊಂದರೆ ಏನ್ ಕೊಡ್ತಾ ಇದೆ? ಇವತ್ತು ಲಕ್ಷಾಂತರ ಸ್ಕೂಲು, ಕಾಲೇಜ್ಗಳು, ಹಾಸ್ಟೆಲ್ಗಳು ಇವತ್ತು ಪರಿಶಿಷ್ಟ ವರ್ಗ ಅಥವಾ ಗುಡ್ಡುಗಾಡಿನಲ್ಲಿ RSS ಶಾಲೆಗಳ ಮಾಡಿದೆ. ಸರ್ಕಾರವೂ ಕೂಡ ಮಾಡಲಿಲ್ಲ, ಅಷ್ಟು ಶಾಲೆಗಳನ್ನು ಮಾಡಿದೆ. ಸೊ RSS ಏನ್ ಮಾಡಿದೆ ನಿಮಗೆ? ಈ ರೀತಿಯ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ನವರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಇವತ್ತು ಸಾವಿರಾರು ಶಿಕ್ಷಕರನ್ನ ನೇಮಕ ಮಾಡಲಾರದಂತಹ ಕರ್ನಾಟಕದ ಕಾಂಗ್ರೆಸ್, 3 ತಿಂಗಳಿಂದ ಅತಿಥಿ ಶಿಕ್ಷಕರಿಗೆ ಸಂಬಳ ಕೊಡಲಾರದಂತಹ ಕಾಂಗ್ರೆಸ್, ಒಂದೇ ವರ್ಷದಲ್ಲಿ 3,000 ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚಿದಂತಹ ಕಾಂಗ್ರೆಸ್, ನಿಮಗೆ ಏನ್ ನೈತಿಕತೆ ಇದೆ? ಏನೇನು ನೈತಿಕತೆ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಮೋದಿ ನಮ್ಮ ಬೆಂಬಲ, ಮೋದಿಯವರಿಗೆ ನಮ್ಮ ಬೆಂಬಲ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲ, ವಿದ್ಯಾರ್ಥಿ ಚಳವಳಿಗೆ ಅವರ ಬೇಡಿಕೆಗಳಿಗೆ ನಮ್ಮ ಬೆಂಬಲ ಇದೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ